ರಜನಿ ರಜನಿ ಕಮಾನ್ ಮೈ ಡಿಯರ್. ಏನು ತುಂಬಾ ಸಂತೋಷದಂತ ನೋಡಿ, ದೇವರಿಲ್ಲದೆ ಗುಡಿಯಂತೆ, ಉಪ್ಪಿಲ್ಲದೆ ಊಟವಂತೆ, ಕಾಮದ ಹಸಿವಿನಿಂದ ಬಳಲುತ್ತಿದ್ದ ನನಗೆ ಸುಖವನ್ನೇ ನೀಡಿದ್ರಲ್ಲ, ಅದಕ್ಕೆ ನಿಮ್ಮಿಂದ ನಾನು ಸುಖವಾಗಿದ್ದೇನೆ. ಬೆಳಕಿನ ಬಿಡಕ್ಕೆ ಕತ್ತಲಿದ್ದಂತೆ ಎಂದಾದರೂ ಒಂದು ದಿನ ನಿನ್ನ ಗಂಡನ ಅಪಾಯ ತಪ್ಪಿದ್ದಲ್ಲ ರಜನಿ. ಡೋಂಟ್ ವರಿ, ಅದಕ್ಕೇನಾದ್ರೂ ಅವ್ರು ಅಡ್ಡಿ ಆದ್ರೆ ಅವರಿಗೆ ಸರಿಯಾದ ಶಿಕ್ಷೆ ನಾನು ಕೊಡ್ತೀನಿ. ನಾನು ಹೇಳಿದಂತೆ ಕೇಳ್ಕೊಂಡಿದ್ರೆ ಒಳ್ಳೇದು, ಇಲ್ಲವಾದ್ರೆ ಶ್ಮಶಾನ ದಾರಿ ತೋರಿಸುವೆ. ಜಗತ್ತಿನಲ್ಲಿ ಯಾವ ಗಂಡ ಪ್ರಾಣಿಯು ತನ್ನ ಹೆಂಡತಿ ಇನ್ನೊಬ್ಬನ ತೋಳತೆಕೆಯಲ್ಲಿ ರಹಸ್ಯದಲ್ಲಿ ಆಡುವುದನ್ನು ಕಂಡು ಸುಮ್ಮನೆ ಸಹಿಸಿಕೊಳ್ಳಲಾರ ರಚನೆ. ಇರದಿದ್ರೆ ನನ್ನ ಗುಂಡಿಗೆ ಅವರು ಬಲಿಯಾಗುತ್ತಾರೆ. ಮೆಚ್ಚಬೇಕು ರಚನೆ ಈ ನಿನ್ನ ಧೈರ್ಯಕ್ಕೆ. ನೋಡು, ಅದು ಕೂಡ ಹತ್ತಿರ ಇರೋದು ಒಳ್ಳೆಯದು. ತೆಗೆದುಕೊಳ್ಳಿ. ಇದು ನೋಡು ರಚನೆ, ನಿನಗಾಗಿ ಒಂದು ಚಿಕ್ಕ ಕಾಣಿಕೆ, ಈ ಪ್ರೇತಮನಿಗಾಗಿ. ತುಂಬಾ ಚೆನ್ನಾಗಿದೆ. ನೀನೀಗ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತೇ? ನೆಕ್ಲೆಸ್ ನೆನಪಿಗಾಗಿ ಇನ್ನೊಂದು ಸಿಹಿಯಾದ ಮತ್ತು ಮಧುರವಾದ ಹಾಡು. ಕಮಾನ್ ಫಾಸ್ಟ್. ನನ್ನ ಕಣ್ಣುಗಳು ಏನು ನೋಡುತ್ತಿವೆ? ಪ್ರೇಮಿಗಳನ್ನು ಕಣ್ಣು ತುಂಬಾ ನೋಡ್ತಾ ಇದೆಯಾ? ಯಾಕೆ, ತಪ್ಪೇನು? ಏನಂದೆ? ಕೈ ಹಿಡಿದ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ? ಅವಳ ಸುಖವನ್ನು ನೋಡ್ತಾ ಈ ರೀತಿ ಅಲ್ಲಾಡ್ತಾ ಇದೆಯಲ್ಲ, ಅದಕ್ಕೆ ನಾನು ಅವರ ಸಂಘ ಬಯಸಿರುವೆ. ಅಣ್ಣ ಗಂಡಸರ ಅಂಗಸುಖವನ್ನು ಬಯಸುವ ನೀನು ಸೂಳೆ ಆಗಬಹುದಿತ್ತಲ್ಲ. ನೀನು ಸೂಳೆ ಆಗಿದ್ದರೆ ಗಂಟೆಗೊಂಡು ಗಂಡಸರಿಂದ ಅನುಭವಿಸಬೇಕಾಗಿತ್ತು. ಸಪ್ತಪಡಿಯನ್ನು ತುಳಿದು ಜತೆಯಾಗಿ ಬಂದ ನೀನು ಸೂಳೆ ಆಗಲು ಮನಸ್ಸು ಮಾಡಿರುವೆಯಲ್ಲ, ನೀನೆಂತ ಕೈಯಾಳಿಯಾಗಿರ್ಬೋದು. ಮಿಸ್ಟರ್ ರಾಜಣ್ಣ, ಸಪ್ತಪದಿ ತುಳಿದು ಸತಿಯಾಗಿ ಬಂದವಳು, ಕಟ್ಟಿಕೊಂಡವಳು ತಾಯಿ ತನಕ ಕಟ್ಟಿಕೊಂಡವಳು ಸುತ್ತ ಅಂದಕೊಂಡರೆ ಅದು ನಿನ್ನ ಮೂರ್ಖತನ. ಕಟ್ಟಿಕೊಂಡವಳು ಗಂಡನೊಂದಿಗೆ ಕಾಮ ಸೂರ್ಯನ ತೀರಿಸಿದ ಚಂಡ ಗಂಡ ನೀನಾದಾಗ ಅನ್ಯ ಗಂಡಸರಿಂದ ಸುಖ ಬರೆದ ಬೇರೆ ದಾರಿ ಇಲ್ಲ ಅವಳಿಗೆ. ಕೇರಿನ ಹೆಂಡತಿಯನ್ನು ಮುಚ್ಚಲೆ ಬಾಯಿ ಅಂಜಲ ತಿನ್ನುವ ನಾಯಿ. ನನ್ನ ಹೆಂಡತಿ ಅಂಗ ಸುಖವನ್ನು ಸೈಯುವ ತಾಯಿ ಗಂಡ ನೀನೇನು ನನಗೆ ಉಪದೇಶ ಹೇಳುವೆ? ಸ್ನೇಹಿತನ ಹೆಂಡತಿಯನ್ನು ಕಾಮರಾಶಿಯಿಂದ ನೋಡಿದೆಯಲ್ಲ, ನೀನೆಂತ ಸ್ನೇಹಿತನೋ?
ಏ ಗಯ್ಯಾಳಿ, ಸತಿ ಸೂಳಿನ ಸೂಳೆ, ನಿಮ್ಮ ಕಾಮದಾಗಿಯನ್ನು ಹೂಡಿದಿರಲ್ಲ, ನಿಮ್ಮಿಬ್ಬರು ಆತ್ಮಹತ್ಯೆ ಆಗಲೇಬೇಕು. ನೋಡು ರಾಜಣ್ಣ, ನನ್ನ ಕೈಲ ಐತು ಅವನು. ನೀನು ಅವನನ್ನು ಕೊಲ್ಲಲು ಪ್ರಯತ್ನ ಪಟ್ಟರೆ ನಾನು ನಿನ್ನನ್ನು ಕೊಲ್ಲುವೆ. ರಜನಿ ನನಗೆ ಬೇಕು, ರಜನಿಗೆ ನಾನು ಬೇಕು. ನಮ್ಮಿಬ್ಬರಿಗೆ ಬೇಡದವನು ನೀನು. ನಮ್ಮಿಬ್ಬರು ಪ್ರೇಮದಾಟಕ್ಕೆ ಅಡ್ಡಿ ಬರದೆ ಬಿದ್ದುಕೊಂಡರೆ ಜೀವದಾನ ಮಾಡುವೆ. ಇಲ್ಲದಿದ್ದರೆ ತಿದ್ದಿ ಮಾಡಿ ಮಿತಿ ನೋಡಿ ರಜನಿ ಕೊಳಿಗೆ ಬರೆದು ನಾನು ತಾಳಿ ಕಟ್ಟುವೆ. ಕೈಯಲ್ಲಿ ಪಿಸ್ತೂಲ್ ಎಂದು ಹೆದರಿಸುವೇನೋ? ಮೊದಲು ನಿನ್ನ ಸಾಯಿಸುವೆ, ಆಮೇಲೆ ನೀವಿಬ್ಬರು ಹೇಗೆ ಮದುವೆ ಆಗ್ತಾರಂತ ನೋಡ್ತೀನಿ. ಮುಂದೆ ಬರಬೇಡ, ನಿನ್ನನ್ನು ಸೊಟ್ಟು ಬಿಡುವೆ. ವೀರೇಂದ್ರ, ಅವನನ್ನು ಕೊಂದು ನೀವೇಕೆ ಪಾಪ ಕಟ್ಕೊಳ್ತೀರಾ? ಬನ್ನಿ, ಮೊದಲು ನಾವಿಲ್ಲಿಂದ ಹೋಗೋಣ. ಒಳ್ಳೆ ಗುಡ್ಡ ಭಾರತನ ಹೋಗೋಣ. ಬದುಕಿಕೊಳ್ಳಲಿ ಬಡಪಾಯಿ. ನನ್ನ ಮುಂದೆ ಇನ್ನೊಂದು ಮಿಂಡಿನೊಂದಿಗೆ ಓಡಿ ಹೋಗುತ್ತಿರಲ್ಲ, ಎಂತ ಹೊಲಸು ಸೂಳೆ ಇರಬಹುದು ನೀನು. ನಿಮ್ಮಿಬ್ಬರನ್ನು ಕೊಲ್ಲಲಾರೆ, ನಾನು ಬಿಡಲಾರೆ. ಮುಂದೆ ಬರಬೇಡ, ನಿನ್ನನ್ನು ಸೊಟ್ಟು ಬಿಡುವ. ಎಂತ ತಪ್ಪು ಮಾಡಿದ ರಜನಿ? ನಿನ್ನ ಗಂಡನಿಗೆ ಇಟ್ಟ ಗುರಿ ನಿನ್ನನ್ನು ಬಲಿ ತೆಗೆದುಕೊಂಡಿದ್ಯಾ? ರಾಜು, ದಯವಿಟ್ಟು ನನ್ನ ಕ್ಷಮಿಸಿ. ನಾನು ನಿನ್ನ ಸತಿಯಾಗಿ ಬಾಳ್ಬೇಕಾಗಿತ್ತು. ಆದ್ರೆ ನಾನೊಬ್ಳ ಸೂಳೆಯಾಗಿ ಬದುಕಿದೆ. ಅಷ್ಟೇ ಅಲ್ಲ, ಭಾವನ ಮೇಲೆ ನಕಲೆ ಸಪಾದ ಕೊಟ್ಟು ಅವರನ್ನ ಮನೆಯಿಂದ ಆಚೆ ನೂಕಿದೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ. ನೀನು ಮಾಡಿದ ಪಾಪಕ್ಕೆ ನಿನಗೆ ಶಿಕ್ಷೆ. ಇದನ್ನ ಯಾರಿಂದಲೂ ತಪ್ಪಿಸೋಕ್ ಸಾಧ್ಯನೇ ಇಲ್ಲ. ವೀರೇಂದ್ರ, ಓಡಿ ಹೋದಿಯಲ್ಲ, ನಿನ್ನ ಆಪ್ತಿ ಆಗದೆ ನಾನು ಬಿಡಲಾರೆ. ನಿನ್ನ ವೀರೇಂದ್ರ. ಗೌರಮ್ಮ, ತಂಗಿ ಗೌರಮ್ಮ, ಗೌರಮ್ಮ, ತಂಗಿ ಗೌರಮ್ಮ, ಎಲ್ಲಿದೆಯಮ್ಮ? ಬಂದೆ ಅಣ್ಣ, ಈಗ ಬಂದೆ ಅಣ್ಣ. ಹ್ಞೂ ತಂಗಿ, ಈಗ ಬಂದೆ. ಹಾ ತಂಗಿ, ನಾನು ಇನ್ನೊಂದು ವಿಷಯ ಕೇಳಬೇಕಂತ ಅವಾಗಿಂದ ಹೇಳಿದ್ದೆ. ಆದರೆ ಈ ಮಗುವಿನ ಮೇಲೆ ಆಣೆ ಮಾಡಿ ಹೇಳು, ಈ ಮಗುವಿನ ತಂದೆ ಯಾರು ಅಂತ ನೀನು ಹೇಳಲೇಬೇಕು. ಈಗ ಎಂತ ಸಂಕಟದಲ್ಲಿ ಸಿಲುಕಿಸಿದಿ ನನ್ನನ್ನ. ಆ ವಿಷಯ ಹೇಳ್ಬೇಕಿದ್ರೆ ನನ್ನ ಪ್ರಾಣ ಬಾಯಿ ಬಂದ ಹಾಗೆ ಆಗುತ್ತೆ. ಹೇಳ್ತೀನಿ, ಈ ಮಗುವಿನ ತಂದೆ ಬೇರೆ ಯಾರಲ್ಲ, ಚಿಕ್ಕ ಧಣಿ ಮಾವ. ನೀವೆಲ್ಲರೂ ಸೇರಿ ಆಯೋಗ್ಯನಿಗೆ ಕೆನ್ನೆ ನೋಡ್ಬೇಕು ಅಂತ ಮನೆ ಮಂದಿ ಎಲ್ಲ ಹೊರಗೆ ಹೋದಾಗ ಮೈದುನು ನಿಮ್ಮ ಮುಖವಾಡ ಹಾಕಿಕೊಂಡು ಬಂದ ಅವನು ನಶೆಯ ಮಬ್ಬಿನಲ್ಲಿದ್ದ. ನನ್ನ ಮೈದುನ ಅಂತ ನಾನು ಏನೋ ಒಂದು ಮಾಡಿಕೊಟ್ರೆ ಅದ್ರಲ್ಲಿ ಮಬ್ಬಿನ ಔಷಧಿಯನ್ನ ಬೆರೆಸಿ ನನಗೆ ಕುಡಿಸಿ ಕೊನೆಗೆ ನನ್ನ ಶೀಲವನ್ನೇ ಬಲೆ ತೆಗೆದುಕೊಂಡ ಆ ಪಾಪಿ. ಅಷ್ಟೇ ಅಲ್ಲ ಬಾಬಾ, ಶೀಲ ಕಳೆದುಕೊಂಡ ನಾನು, ಪವಿತ್ರವಾದ ನಿಮ್ಮನ್ನೇ ಪ್ರೀತಿಸಿದ ನಾನು ನಿಮ್ಮನ್ನ ಮುಖ ನೋಡಬಾರ್ದು, ಸಾಯ್ಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ಯಾರಿಲ್ಲದ ಮನೆಯಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದೆ ನಿಜವಾದ್ರೆ ನಾಳೆ ಕಾನೂನಿನ ಕಟ್ಟಪ್ಪಣೆಗೆ ನೀವೆಲ್ಲ ಬಲಿ ಆಗ್ತೀರಿ ಅಂತ ಯೋಚನೆ ಮಾಡಿ ಸಾವಿಂದ ಹಿಂದೆ ಸರಿದೆ. ಆದ್ರೆ ಸತ್ಯ ವಿಷಯ ಹೇಳಬೇಕು ಅಂದ್ರೆ ಆ ವಿಧಿ ಈ ಮಾತನ್ನ ಹೇಳಬಾರ್ದು ಅಂತ ನನಗೆ ಕಟ್ಟಪ್ಪಣೆ ನೀಡಿತು. ನಾನೇನ್ ಮಾಡ್ಲಿ ಮಾವ? ಪವಿತ್ರವಾದ ನಮ್ಮ ಪ್ರೀತಿಗೆ ಬೆಂಕಿ ಇಟ್ಟ ಕನ್ಯೆ ನಾನು, ಪಾಪಿ ನಾನು, ನೀಚಾತ್ಮಳು ನಾನು. ಮಾವ, ನನ್ನ ದಯವಿಟ್ಟು ಕ್ಷಮಿಸಿ. ವಿಧಿ ನನ್ನ ಆಟ ಇಷ್ಟೊಂದು ಕ್ರೂರವಾಗಿ ಆಡಿಸಿದ್ದೆ ಈ ಬಡತೆಯವನ್ನು. ಇರಲಿ, ಇಷ್ಟೆಲ್ಲ ಸಂಕಟವನ್ನು ನಿನ್ನ ಕರುಳಿನಲ್ಲಿ ಹಾಕಿ ಉಳಿದುಕೊಂಡಲ್ಲ ತಂಗಿ, ಅಷ್ಟು ಸಾಕು. ನಡೆಯಮ್ಮ, ಆ ನಿನ್ನ ಗಂಡನ ಮನೆಯಿಂದ ಈ ತವರ ಮನೆಗೆ ನಿನ್ನನ್ನು ಹೆರಿಗೆಗೆಂದು ಕರೆದುಕೊಂಡು ಬಂದಂಗಾಯ್ತು. ನಡೆ, ಆ ನಿನ್ನ ಗಂಡನ ಮನೆಗೆ ನಾನು ಕಳಿಸಿ ಬರುತ್ತೇನಮ್ಮ. ಅಮ್ಮ, ಹೋಗಮ್ಮ, ನಿನ್ನ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಂಡು ಬಾರಮ್ಮ. ಸರಿ, ಬರ್ತೀನಿ.
ಕೊನೆಗೂ ಮತ್ತೆ ಆ ಮನೆಗೆ ಕಾಲಿಡಲು ನಮಗೆ ಅಪ್ಪಣೆ ಕೊಟ್ಟಿಯ. ಯಾವ ಮಾತನ್ನ ಯಾವ ಸತ್ಯವನ್ನ ನಾನು ಹೇಳ್ತೀನೋ ಅವತ್ತೇ ಈ ಗೌರಿಯ ಕೊಲೆ ಉಸಿರು ಅಂತ ನಾನು ಮಾತು ಕೊಟ್ಟಿದ್ದೆ. ನಿಜ, ನಾನು ಈ ವಿಷಯವನ್ನ ಹೇಳಿದ ಮೇಲೆ ನನ್ನಣ್ಣ ಮನೇಲಿ ಎಲ್ರಿಗೂ ಈ ವಿಷಯವನ್ನ ತಿಳಿಸಿರ್ತಾರೆ. ಮುಂದೆ ಅಲ್ಲಿ ನಡೆಯುವರಾದ ಅಂತ ಆ ಘೋರ ಕಥೆ ಛೇ ಇದೆಲ್ಲ ಆಗಿದ್ದು ನನ್ನಿಂದ ಅಂತ ಗೊತ್ತಾದ್ರೆ ನಾನು ಬದುಕಿದ್ದು ಸತ್ತಂತೆ. ಈ ಹಾಳನ ಮುಖವನ್ನ ನನ್ನ ಮನೆಯಲ್ಲಿ ನಾನು ಯಾರಿಗೂ ತೋರಿಸಬಾರದು. ಈ ವಿಷ ಬೆರೆಸಿದ ಪಾನಕವನ್ನು ಸೇವಿಸಿ ಆ ಮನೆಗೆ ಪ್ರವೇಶ ಮಾಡಬೇಕು. ಹೌದು, ಇದೇ ಸರಿಯಾದ ನಿರ್ಧಾರ. ಎಲ್ಲಿ ನನ್ನ ಮಗು? ಆ ಮಗುವಿಗೆ ನನ್ನ ಕೈಯಲ್ಲಿ ವಿಷ ಹಾಕುವೆ. ಮಗು, ಮೊದಲು ಈ ವಿಷವನ್ನು ಸೇವಿಸುವೆ. ಕ್ಷಮಿಸು ಕಂದ, ನಿನ್ನ ತಾಯಿನ ಕ್ಷಮಿಸಬೇಡ ಕಂದ, ಕ್ಷಮಿಸಬೇಡ. ಸಾವಿತ್ರಿ, ಆ ಮರು ಮದುವೆಗೆ ಒಪ್ಪಿದನೇನೆ ನಿನ್ನ ಮಗ? ಇಲ್ಲ, ನಾನು ಎಷ್ಟೇ ಹೇಳಿದ್ದೆ, ಅವನು ಇನ್ನೊಂದು ಮದುವೆ ಆಗಲು ಒಪ್ಪುತ್ತಾ ಇಲ್ಲ. ರಾಜ, ಲೇ ರಾಜ, ಬಾರೋ ಇಲ್ಲಿ. ಮರು ಮದುವೆ ಆಗಲು ಬೇಡ ಎನ್ನಲು ಏನಾಗಾಯ್ತು ನಿನಗೆ ದಾಡಿ? ಅಪ್ಪಾಜಿ, ಮರು ಮದುವೆ ಅಂತ ಮಾತ್ರ ಒತ್ತಾಯ ಮಾಡಬೇಡ ಅಪ್ಪಾಜಿ. ಎರಡನೇ ಮದುವೆ ನನಗೆ ಇಷ್ಟ ಇಲ್ಲ, ದಯವಿಟ್ಟು ಒತ್ತಾಯ ಮಾಡಬೇಡಿ. ಅಲ್ಲಪ್ಪ, ಈಗ ನಿನಗೆ ಇನ್ನೊಂದು ಮಗು ಹುಟ್ಟಿದಾಗ ಈ ಮನೆಯ ಸರ್ವ ಆಸ್ತಿ ಕೂಡ ಆ ನಿನ್ನ ಮಗನಿಗೆ ಆಗುತ್ತೆ. ನೀನು ಹೀಗೆ ಅಂದ್ಬಿಟ್ರೆ ಹೇಗೆ? ನೋಡು, ಇರುವಷ್ಟು ದಿನ ತಿಂದುಂಡು ಹಾಯಾಗಿ ಇದ್ದು ಬಿಡ್ತೀನಿ. ಈ ಸಮಸ್ತ ಆಸ್ತಿಯನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ನೀಡಿಬಿಟ್ರ ಅಪ್ಪಾಜಿ, ನಿಮ್ದ ವಂಶದ ಉಸಿರು ಈ ಸೂರ್ಯಚಂದ್ರ ಇರುವವರೆಗೂ ಅಜರಾಮರವಾಗಿ ಉಳಿತು. ಹಾಗಾದ್ರೆ ಹೇಗಪ್ಪ? ಇರೋನು ಈ ವಂಶಕ್ಕೆ ನೀನೊಬ್ಬನೇ ಮಗ. ನಿನ್ನ ಹೊಟ್ಟೆಯಿಂದ ಹುಟ್ಟಿದ ಆ ಮೊಮ್ಮಗಳನ್ನು ನೋಡಬೇಕು ಅಂತ ಈ ಮುದಿ ಜೀವಗಳು ಹಂಬಲಿಸ್ತಾ ಇದೆಯಪ್ಪ. ಅದೆಂದಿಗೂ ಸಾಧ್ಯವಿದೆ. ನನಗೆ ಎರಡನೇ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ನನಗೆ ಒತ್ತಾಯ ಮಾಡಬೇಡಿ. ಸಾವಿತ್ರಿ, ಇವನನ್ನು ಮದುವೆಗೆ ಒಪ್ಪಿಸಲು ಆ ಶಿವಣ್ಣನಿಂದಲೇ ಸಾಧ್ಯ. ಶಿವಣ್ಣ ಶಿವಣ್ಣ, ನೆನೆದವರ ಮನದಲ್ಲಿ ಬಂದೇ ಬಿಟ್ಟೆಯಲ್ಲ. ವಿಷಯ ಏನಂತ ಹೇಳಿ ಯಜಮಾನ್ರೆ. ನೋಡಪ್ಪ, ರಾಜನ ಮರು ಮದುವೆಗೆ ಒಪ್ಪದಾಗಿದ್ದಾನೆ. ನಮ್ಮ ವಂಶದ ಕುಡಿಯನ್ನು ಬೆಳೆಸಲು ಅಂಗಲಾಚಿ ಬೇಡಿಕೊಂಡರು ಮರು ಮದುವೆಗೆ ಒಲ್ಲೆ ಅನ್ನುತ್ತಿದ್ದಾನೆ. ನೀನಾದರೂ ಹೇಳಿ ಇವನನ್ನು ಮದುವೆಗೆ ಒಪ್ಪಿಸಪ್ಪ ಶಿವಣ್ಣ. ಚಿಕ್ಕದನಿಗಳಿಗೆ ಮರು ಮದುವೆ? ಈ ಎರಡನೇ ಹೆಂಡತಿ ಬದುಕಿರುವಾಗಲೇ ನೀವು ಮದುವೆ ಮಾಡುವುದು ತಪ್ಪಲ್ಲವೇ? ಅಂದರೆ ಹೇಳಿದು ನಿನ್ನ ಮಾತಿನ ಅರ್ಥ? ಗೌರಿ ಕೈಯಲ್ಲಿರುವ ಕಂದನೆ ನಿಮ್ಮ ಈ ಚಿಕ್ಕ ಮನೆಯ ಚಿಕ್ಕ ಯಜಮಾನ. ಏನಮ್ಮ ಗೌರಿ, ಈ ಶಿವಣ್ಣನಾಡುವ ಮಾತು ಸತ್ಯವೇ? ಶಿವಣ್ಣ ಈ ರೀತಿ ಮಾತನಾಡೋದು ನಿನಗೇನು ಹುಚ್ಚೇನಾದ್ರೂ ಹಿಡಿದಿದೆ ಏನಪ್ಪ? ಹುಚ್ಚೇನಾದ್ರೂ ಹಿಡಿದಿದೆ? ಹುಚ್ಚು ಇನ್ನ ಮೇಲೆ ಹಿಡಿಯುವುದಿದೆ. ಇಷ್ಟು ದಿನ ನಾವಿಬ್ಬರು ಈ ಸಮಾಜದ ಎದುರಿಗೆ ಗಂಡ ಹೆಂಡತಿಯಾಗಿ ಬಾಳಿದೆವು. ಆದರೆ ನನ್ನ ಅಂತರಾಳದಲ್ಲಿ ನನ್ನ ಹೆತ್ತ ತಾಯಿ ಮೇಲೆ ಆನೆಗೂ ನಾವಿಬ್ಬರು ಅಣ್ಣ ತಂಗಿಯಾಗಿಯೇ ಬದುಕಿದ್ದೇವೆ. ಅದಕ್ಕಾಗಿ
ಅದಕ್ಕಾಗಿ ನೀವು ಈ ನನ್ನ ತಂಗಿಯನ್ನು ಈ ದನಿ ಮಗಳ ಮನೆಗೆ ಸೇರಿಸಿಕೊಂಡು ಬಿಡಿ. ದನಿಗಳೇ, ಸೇರಿಸಿಕೊಂಡು ಬಿಡಿ. ಇದೊಂದು ಕಾರ್ಯವನ್ನು ಮಾಡಿ ನನಗೆ ಮುಕ್ತಿ ಕೊಟ್ಟು ಬಿಡಿ. ನಾನು ಇಲ್ಲೇ ಇದ್ದರೆ ನನಗೆ ಹುಚ್ಚು ಹಿಡಿಯುತ್ತದೆ. ನಾನಿನ್ನು ಬರುತ್ತೇನೆ. ಎಂತ ಸತ್ತ ಪರೀಕ್ಷೆಯಪ್ಪ ಶಿವಣ್ಣ. ಗೌರಿ ಗೌರಿ, ಈ ಶಿವಣ್ಣನ ಹೇಳಿದ ಮಾತು ಸತ್ಯವೇನಮ್ಮ, ಸತ್ಯವೇನಮ್ಮ? ನಿಜ ಮಾವ, ನಿಜ. ಈ ಮನೆತನದ ಗೌರವ ಮಾನ ಮರ್ಯಾದೆ ಹಾಳಾಗಬಾರ್ದು ಅಂತ ತನ್ನನ್ನೇ ತಾನೇ ಬಲಿ ಕೊಟ್ಟ ಮಹಾಪುರುಷ ಆ ವ್ಯಕ್ತಿ. ಅಷ್ಟೇ ಅಲ್ಲ ಬಾಬಾ, ಇವತ್ತು ಈ ಸ್ಥಿತಿಗೆ ನನಗೆ ಕಾರಣವಾದ ಈ ಪಾಪಿನ ಮರೆ ಮಾತಿಸುವ ಸಲುವಾಗಿ ತನ್ನ ಪ್ರೀತಿಯನ್ನೇ ತ್ಯಾಗ ಮಾಡಿದ. ಈ ಮನೆಗೆ ಕೆಟ್ಟ ಹೆಸರು ಬರಬಾರ್ದು ಅಂತ ಬಹಿರಂಗವಾಗಿ ಜಗತ್ತಿಗೆ ಗಂಡ ಹೆಂಡತಿ ಅಂತ ತೋರಿಸಿ ಅಂತರಂಗದಲ್ಲಿ ಸಹೋದರಿ ಅಂತ ಸ್ವೀಕಾರ ಮಾಡಿದ ಪುಣ್ಯಾತ್ಮ ಮಾವ. ಈ ಮನೆಯ ದೇವರು ಮಾವ, ಅವರು ಈ ಮನೆಯ ದೇವರು. ನನ್ನನ್ನ ಈ ಸ್ಥಿತಿಗೆ ತಂದು ನನ್ನ ಬಾಳನ್ನ ಹಾಳು ಮಾಡಿದ ಕೀಚಕ ಬೇರೆ ಯಾರಲ್ಲ, ಇಲ್ಲಿ ನಿಂತಿದ್ದಾನಲ್ಲ ಈ ರಾಕ್ಷಸ. ಅಯ್ಯೋ ಶಿವಣ್ಣ, ಸಾವಿತ್ರಿ, ನೋಡಿದೆಯಲ್ಲಮ್ಮ ಈ ನಿನ್ನ ಮಗ ಮಾಡಿದ ನೀಚ ಕೆಲಸಕ್ಕೆ ನನ್ನ ಮನ ಸರ್ವನಾಶವಾಗಿ ಹೋಯಿತಲ್ಲ ಶಿವಣ್ಣ. ಅಪ್ಪಾಜಿ, ಸ್ನೇಹಿತನ ವಂಚನೆಗೆ ಸಿಲುಕಿ ಕಾಮದಾದ ಅತಿರೇಕದ ಅವಸ್ಥೆಯಲ್ಲಿ ಅತ್ತಿಗೆಯ ಶೀಲವನ್ನು ಬಲೆ ತೆಗೆದುಕೊಂಡೆ. ನಾನು ಪಾಪಿ. ನೋಡಮ್ಮ, ರಜನಿಯನ್ನು ನನಗೆ ಮದುವೆ ಮಾಡಿದ್ರೇನೋ ನಿಜ, ಆದರೆ ಆ ಪಾಪ ನನಗೆ ಹೆಚ್ಚಾಗಿ ನಾನು ದೇವಿಯ ದಾಸನಾದೆ. ಕುಡಿದು ಕುಡಿದು ನಿಜವಾಗಿ ಹೇಳ್ತೀನಿ ಅಪ್ಪಾಜಿ, ರಜನಿಯ ನಾನು ಒಂದು ಕ್ಷಣನೂ ಮೈ ಮುಟ್ಟಿಲ್ಲ ಅಪ್ಪಾಜಿ, ಮೈ ಮುಟ್ಟಿಲ್ಲ. ಬೆಂಗಳೂರಿನಲ್ಲಿ ನನ್ನ ಸ್ನೇಹಿತನೊಂದಿಗೆ ಚಕ್ಕಂದವನ್ನಾಡಿ ಅವನ ಇದರಿಂದ ತಾನು ಕೊಲೆಯಾಗಿ ಹೋದಳು. ನಾನು ಅದನ್ನರಿತು ಇಲ್ಲಿಗೆ ಬಂದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಅಂತ ಕೆಲಸ ಮಾಡಿಕೊಂಡು ರಾಜಣ್ಣ, ಈ ಗೌರಿ ನಮ್ಮ ಸುಖಕ್ಕಾಗಿ ತಮ್ಮ ತ್ಯಾಗವನ್ನೇ ಮಾಡಿದ ದೇವತೆಯಪ್ಪ, ದೇವತೆ. ಗೌರಿ, ನಿನ್ನನ್ನು ನೀನೇ ಸುಟ್ಟುಕೊಂಡು ಈ ಮನೆಯನ್ನು ಬೆಳಗಿದ ಜ್ಯೋತಿಯಮ್ಮ, ನೀನು ಜ್ಯೋತಿ. ಗೌರಿ, ನಿನ್ನ ಸಂಗಾತಿಯನ್ನು ಬಿಚ್ಚರಿಸಿ ಬಿಚ್ಚಿಟ್ಟು ಸ್ವರ್ಗವನ್ನೇ ಸೇರಿಬಿಟ್ಟೆಯಲ್ಲ ಗೌರಿ. ನೀನೇ ತಾಯಿ, ಮುಡಿಯೇರದ ಮಲ್ಲಿಗೆ ನೀನಾದೆಯ ತಾಯಿ, ನೀನಾದೆಯ. ಅತ್ತಿಗೆ, ಖಂಡಿತವಾಗಿ ನೀನು ಪ್ರಾಣವನ್ನು ಕಳೆದುಕೊಂಡೇನಪ್ಪ. ನನ್ನನ್ನು ಕ್ಷಮಿಸು ಅತ್ತಿಗೆ, ನನ್ನನ್ನು. ಕಡಲಿಗೆ ಅಂಬಲಿಸಿದೆ ಮರ, ಕಾಣದ ಕಡಲಿಗೆ ಅಂಬಲಿಸಿದೆ ಮರ, ಕಾಣದ ಕಡಲಿಗೆ ಅಂಬಲಿಸಿದೆ ಮರ. ಕಣದಲ್ಲಿ ಒಂದು ದಿನ
ಜನ